ಈ ಥರದ್ದಿರುತ್ತೆ. ದಯಮಾಡಿ ತಾವು ಬಹುಶಃ ರಾಜ್ಯದಲ್ಲಿ ಎಲ್ಲ ವಿಚಾರಕ್ಕಿಂತ ಈಗ ರಾಜಕೀಯ ವಿಚಾರನೇ ಜಾಸ್ತಿ ವಿಶ್ಲೇಷಣೆ ಆಗ್ತಾಯಿದೆ. ಅದು ನಾವು ಬೇಡ ಅಂದ್ರೂ ನಿಲ್ಲಲ್ಲ, ಅದ್ರ ಪಾಡಿಗೆ ಅದು ಮಾಧ್ಯಮದಲ್ಲಿ ಹೋಗುತ್ತೆ. ಆದರೆ ನನ್ನ ರಿಕ್ವೆಸ್ಟು ಅದ್ರ ಕಡೆ ಒಂದು 5 ನಿಮಿಷ ಗಮನ ಹರಿಸ್ತಲೇ ಇದು ಭಾಳ ರೈತರಿಗೆ ಉಪಯೋಗ ಆಗುವಂಥದ್ದು. ಇದನ್ನು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಲೋಕಲ್ ಎಲೆಕ್ಟ್ರಾನಿಕ್ ಮೀಡಿಯಾ, ಜಿಲ್ಲಾ ಮಟ್ಟದ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ರಾಜ್ಯ ಮಟ್ಟದ ಪ್ರಿಂಟ್ ಮೀಡಿಯಾ ಸ್ವಲ್ಪ ಮಟ್ಟಿಗಾದರೂ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಿಮ್ಮ ಬೆಂಗಳೂರಿನ ರಾಜ್ಯ ಮಟ್ಟದ ರಾಜಕಾರಣದ ವಿಶ್ಲೇಷಣೆ 1 ನಿಮಿಷ 5 ನಿಮಿಷ ಕಡಿಮೆ ಮಾಡಿ ಇದನ್ನು ಕೊಟ್ಟರೆ ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಇದನ್ನು ನೋಡಲಿಕ್ಕೆ ಜನಕ್ಕೆ ಹೌದು ಏನೋ ಇಷ್ಟೊಂದೆಲ್ಲ ಇದೆಯಲ್ಲ, ನಾನು ಹೋಗಿ ಬರಬೇಕು ಅನ್ನೋದು ಅವರಿಗೆ ಬರುತ್ತೆ. ಬಂದವರು 4 ಜನಕ್ಕೆ ಪರಿಚಯಿಸೋಕ್ಕೆ ಅನುಕೂಲ ಆಗುತ್ತೆ. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಜಿಲ್ಲಾ ಮಟ್ಟದ ಪತ್ರಿಕಾ ಸಂಘ ಮತ್ತು ಪತ್ರಕರ್ತರಿಗೆ, ರಿಪೋರ್ಟ್ರಿಗೆ ವಿಶೇಷವಾಗಿ ವಿನಂತಿ ಮಾಡ್ತೀನಿ, ಇದೊಂದು ಸ್ವಲ್ಪ ತಾವು ಹೆಚ್ಚಿನ ಗಮನವನ್ನು ನೋಡ್ರಿ. ನೀವೆಲ್ಲ ನಮ್ಮ ಜಿಲ್ಲೆಯವರು. ನಾನು ಭಾಳ ಖಾರವಾಗೂ ಬೆಂಗಳೂರಿನಲ್ಲಿ 2-3 ಪತ್ರಿಕೆಗೆ ರಿಯಾಕ್ಟ್ ಮಾಡಿದ್ದೀನಿ. ನೀವೆಲ್ಲ ನನ್ನ ಸ್ನೇಹಿತರು, ದಿನನಿತ್ಯ ನಿಮ್ಮ ಸಂಪರ್ಕದಲ್ಲಿರ್ತೀನಿ. ನಿಮಗೆ ಒಂದು ತಿಳ್ಕೊಳ್ಳಿ, ರಾಜಕೀಯ ಪಕ್ಷಗಳು ಅಂದರೆ ಸರ್ವೇ ಸಾಮಾನ್ಯ. ಈ ಥರದ ಚರ್ಚೆಗಳು ಇಲ್ಲದೆ ಇರತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯದ ನಂತರ ಎಂತೆಂಥ ಸನ್ನಿವೇಶದಲ್ಲೂ ಸಹ ಇವೆಲ್ಲ ನಡೆದಿರ್ತಕ್ಕಂಥದ್ದನ್ನು ನೀವು ನೋಡಿದ್ದೀರ. ನಮಗೆ ಮುಖ್ಯಮಂತ್ರಿಗಳು ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ, 2.5 ವರ್ಷಕ್ಕೆ ಆಯಿತು ರೀಶಫಲ್ ಮಾಡಬೇಕು ಅಂತೇಳಿ ನಾನು ಹೈಕಮಾಂಡನ್ನು ಕೇಳಿದ್ದೀನಿ. ಹೈಕಮಾಂಡು 2.5 ವರ್ಷಕ್ಕೆ ಮಾಡೋಣ ಅಂತ ಹೇಳಿದರು. ಹಾಗಾಗಿ ನಾನು 2.5 ವರ್ಷಕ್ಕೆ ರೀಶಫಲ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಹೈಕಮಾಂಡ್ ಅನುಮತಿ ತಗೊಂಡು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೈಕಮಾಂಡು ನಿನ್ನೆ ನಮ್ಮ ಅಧ್ಯಕ್ಷರು ಸಹ, ಹೈಕಮಾಂಡ್ ಅಂತ ಅಂದರೆ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಮ್ಮ ರಾಜ್ಯಕ್ಕೆ ಒಬ್ಬ ಜನರಲ್ ಸೆಕ್ರೆಟ್ರಿ ಇದ್ದಾರೆ, ಇಡೀ ರಾಷ್ಟ್ರಕ್ಕೆ ಅಡ್ಮಿನಿಸ್ಟ್ರೇಟಿವ್ ಜನರಲ್ ಸೆಕ್ರೆಟ್ರಿ ಇದ್ದಾರೆ, ಜೊತೆಗೆ ನಮಗೆ ನಾಯಕರು ರಾಹುಲ್ ಗಾಂಧಿಯವರು ಇದ್ದಾರೆ. ಅವರು 4 ಜನ ಕೂತ್ಕೊಂಡು ತೀರ್ಮಾನ ಮಾಡಿ ಒಂದು ನಾವು ರೀಶಫಲ್ ಬಗ್ಗೆ ಅಥವಾ ರಾಜ್ಯದ ರಾಜಕಾರಣದ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ಕೊಡ್ತೀನಿ ಅಂತೇಳಿ ಮೊನ್ನೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಅವ್ರ ಮನೆ ಹತ್ರ ನೀವೆಲ್ಲ ಹೊರಗಡೆ ಕಾಯೋದು ಬೇಡ, ನನಗೂ ಬೇಜಾರಾಗೋದು ಬೇಡ, ನಿಮಗೂ ಬೇಜಾರಾಗೋದು ಬೇಡ ಅಂತ ಹೇಳಿದ್ದಾರೆ. ಬಹುಶಃ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀವಿ. ಸೊ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಮಧ್ಯೆ ಇಷ್ಟೆಲ್ಲ ನಡೆದ್ರು. ನಿನ್ನೆ ಸಿಡ್ಲುಗಡದಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಗಿದೆ. ಇಬ್ಬರು ಜೊತೆಯಲ್ಲೇ ಫಂಕ್ಷನಲ್ಲಿ ಅನ್ಯೋನ್ಯವಾಗಿ ರಾಜ್ಯದ ರಾಜಕಾರಣವನ್ನು, ಸರ್ಕಾರದ ವಿಚಾರಗಳನ್ನ ಡಿಸ್ಕಸ್ ಮಾಡ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡಿದ್ದಾರೆ. ಈ ಥರದ್ದು ಎಲ್ಲರೂ ನೋಡಿರ್ಲಿಕ್ಕೆ ಸಾಧ್ಯನಾ ನೀವು? ಬಿ ಜೆ ಪಿನಲ್ಲಿ ಇವತ್ತು ಸಹ ಯತ್ನಾಳು ವಿಜೇಂದ್ರ ಜೊತೆಲಿ ಇರ್ತಾರ, ಅಥವಾ ರಮೇಶ್ ಜಾರಕಿಹೊಳಿ ನಮ್ಮ ಅಶೋಕ್ ಜೊತೆಲಿರ್ತಾರ, ಅಥವಾ ಕುಮಾರ್ ಬಂಗಾರಪ್ಪ ಅಥವಾ ಇನ್ನೊಬ್ಬರು ಜೊತೆಲಿರ್ತಾರ? ನಮ್ಮಲ್ಲಿ ರೀಶಫಲ್ ಟೈಮ್ ಅಂದರೆ ಶಾಸಕರು ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅದರಿಂದ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ, ಸಿದ್ದರಾಮಯ್ಯವ್ರ ಹತ್ರ ಹೋಗ್ತಾರೆ, ಡಿ.ಕೆ. ಅವ್ರ ಹತ್ರ ಹೋಗ್ತಾರೆ, ವೇಣುಗೋಪಾಲ್ ಹತ್ರ ಹೋಗ್ತಾರೆ, ಸಹಜವಾದದ್ದು. ಮತ್ತು ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ನನಗೂ ಒಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾಯಿದ್ರು. ಇಷ್ಟೇ. ಇದನ್ನೆಲ್ಲವನ್ನೂ ತೀರ್ಮಾನ ಮಾಡೋರು ನಮ್ಮ ಪಕ್ಷದ ಹೈಕಮಾಂಡ್. ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲಾ ಮೇಡಮ್ ಎಲ್ಲವೂ ಆದಷ್ಟು ಬೇಗ ಒಂದು ಸೂಕ್ತವಾದಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ ಬಾಯಿ ಬಿಟ್ಟೆ ಖರ್ಗೆ ಅವರು ಹೇಳಿದ ಮೇಲೆ
ಯಾರೂ ಇದ್ರ ಬಗ್ಗೆ ಮಾತನಾಡೋದು ಅವಶ್ಯಕತೆ ಇಲ್ಲ ಅಂತಲೂ ನಮ್ಮೆಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಸೊ ನಾವು ಸಹ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು, ಚರ್ಚೆ ಮಾಡೋದು, ನೀವು ನಮ್ಮನ್ನು ಬಾಯಿ ಬಿಡ್ಸೋಕ್ಕೆ ಪ್ರಯತ್ನ ಮಾಡೋದು, ಕೇಳೋಕ್ಕೆ ಪ್ರಯತ್ನ ಮಾಡೋದು ಅದು ಸೂಕ್ತ ಅಲ್ಲ ಅನಿಸುತ್ತೆ. ಅಶೋಕಿಗೆ ಪಾಪ ಏನು ಮಾಡ್ತಾರ್ರಿ? ಈ ಅಶೋಕು ಸಹಜವಾಗಿ ಅವರಿಗೆ ವಿರೋಧ ಪಕ್ಷದ ನಾಯಕತ್ವವನ್ನು ನಿಭಾಯಿಸಲಿಕ್ಕೆ ಆಗದೇ ಇದ್ದಾಗ ಇಂಥದ್ದು ಏನಾದ್ರು ಹೇಳಬೇಕಲ್ಲ. ಹೋಗಲಿ, ನಾನು ಮೊನ್ನೆ ಒಬ್ಬರು ಹೇಳಿದೆ ಮಾಧ್ಯಮ ಸ್ನೇಹಿತರಿಗೆ ಏರ್ಪೋರ್ಟಲ್ಲಿ, ನಮ್ಮ ಸರ್ಕಾರ ರಚನೆ ಆದ ಇಲ್ಲಿವರೆಗೆ ವಿರೋಧ ಪಕ್ಷರು ಕೊಟ್ಟಿರೋ ಮಾಹಿತಿ ಆಧಾರವಾಗಿ ಇಟ್ಕೊಂಡು ನಮ್ಮ ಮೀಡಿಯಾ ಅನಿವಾರ್ಯ ಮಾಡಲೇಬೇಕಾಗುತ್ತೆ, ಮಾಡಿದಾರಲ್ಲ. ಯಾವುದಾರು ಒಂದು ಸಕ್ಸಸ್ ಆಗಿದೆಯಾ? ತೋರಿಸಿ ನನಗೆ. ಯಾವುದಾರ ವಿಚಾರ, ರಾಜಕೀಯ ಅಥವಾ ಸರ್ಕಾರ ಅಥವಾ ಪಕ್ಷ, ಯಾವುದಾರ ವಿಚಾರದಲ್ಲಿ ಒಂದು ಸಕ್ಸಸ್ ಆಗಿದ್ದರೆ ನನ್ನನ್ನು ಕ್ವಶನ್ ಕೇಳಿ ನಾನು ಅದಕ್ಕೆ ಹೇಳ್ತೀನಿ. ನೋಡಿ, ನಾನು ಒಂದು ಮಾತಾಡಿದ್ರೆ ಅದು 80-21 ಹಂಗೆ ಒಂದು 60-70% ಸತ್ಯ ಇರಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.